ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾವೆಲ್ಲರೂ ಈ ದಿನ ಕೀರ್ತನೆಗಳು 95ನೇ ಅಧ್ಯಾಯ 7ನೇ ವಚನ ಬಿ ಭಾಗವನ್ನು ಧ್ಯಾನಿಸೋಣ. ಕೀರ್ತನೆಗಳು 95ನೇ ಅಧ್ಯಾಯ 7ನೇ ವಚನ ಬಿ ಭಾಗವನ್ನು ಧ್ಯಾನಿಸೋಣ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಆಮೇಲೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನೀವು ಈ ಕ್ಷಣ ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ ಎಷ್ಟೋ ಒಳ್ಳೆಯದು ಅಂತ. ದೇವರು ಎಷ್ಟೋ ಸರಿ ನಮ್ಮನ್ನು ಕರೆಯುವ ಆತನಾಗಿದ್ದಾನೆ. ಅನೇಕ ಬಾರಿ, ಅನೇಕ ಸರಿ, ಅನೇಕ ರೀತಿಗಳಲ್ಲಿ, ಅನೇಕ ಸನ್ನಿವೇಶಗಳಲ್ಲಿ ದೇವರು ನಮ್ಮನ್ನು ಕರೆಯುವ ಆತನಾಗಿದ್ದಾನೆ. ನಾವು ಆತನ ಕೂಗಿಗೆ, ಆತನ ಒಂದು ಕರೆಗೆ ನಾವು ಕಿವಿಗೊಟ್ಟರೆ ಅದು ಎಷ್ಟೋ ಒಳ್ಳೆಯದಾಗಿರುತ್ತದೆ. ಪ್ರೀತಿ ದೇವರ ಮಕ್ಕಳೇ, ನಾವು ಉದಾಹರಣೆಗೆ ನಾವು ಲೂಕನ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10ನೇ ವಚನವನ್ನು ಧ್ಯಾನಿಸುವಾಗ ನಾವು ಜಕ್ಕಾಯನ ಬಗ್ಗೆ ನಾವು ಧ್ಯಾನಿಸುವವರಾಗಿದ್ದೇವೆ. ನಾವು 19ನೇ ಅಧ್ಯಾಯ 4ನೇ ವಚನವನ್ನು ಅಲ್ಲಿ 19ನೇ ಅಧ್ಯಾಯ 1ರಿಂದ 10ನೇ ವಚನವನ್ನು ಧ್ಯಾನಿಸುವಾಗ ಆ ಎರಿಕೋ ಊರನ್ನು ಯೇಸು ಸ್ವಾಮಿ ಆ ಊರನ್ನು ದಾಟಿ ಹೋಗುತ್ತಿರುವಾಗ ಯೇಸು ಸ್ವಾಮಿನ ನೋಡಲು ಜನರ ಗುಂಪಾಗಿ ಅವರು ಅಲ್ಲಿದ್ದವರೆಲ್ಲ ಯೇಸು ಸ್ವಾಮಿನ ನೋಡ್ಬೇಕು ಅಂತ ಬಂದಿರ್ತಾರೆ. ಅದೇ ಊರಲ್ಲಿ ಜಕ್ಕಾಯ ಎಂಬ ಒಬ್ಬ ಮನುಷ್ಯನಿರ್ತಾನೆ. ಅವನು ಸುಂಕ ವಸೂಲಿ ಮಾಡುವ ಒಂದು ಸುಂಕದ ಗುತ್ತಿಗೆದಾರನು, ಸುಂಕ ವಸೂಲಿ ಮಾಡುವ ಆತನು ಜಕ್ಕಾಯನಾಗಿರುತ್ತಾನೆ. ಬಹು ಐಶ್ವರ್ಯವಂತನಾಗಿರ್ತಾನೆ. ಅವನಿಗೇನಪ್ಪಾ ಅಂದ್ರೆ ಏಸು ಎಂಥವ್ರು ಅಂತ ನೋಡ್ಬೇಕಂತ ತುಂಬಾ ಆಸೆ ಇದ್ರು ಕೂಡ ಅವನು ತುಂಬಾ ಗಿಡ್ಡ ಅಂದ್ರೆ ಕುಳ್ಳ ಆಗಿದ್ದರಿಂದ ಅವನು ಯೇಸುವನ್ನು ಕಾಣಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅಷ್ಟು ಜನರ ಗುಂಪು ಸಮೂಹ ಜಾಸ್ತಿ ಇದ್ದುದರಿಂದ ಅವನು ಯೇಸುವನ್ನು ಕಾಣಲು ಸಾಧ್ಯವಾಗ್ಲಿಲ್ಲ. ಅವನು ಏನ್ ಮಾಡ್ತಾನೆ ಅಂದ್ರೆ ದೇವರನ್ನು ನೋಡ್ಬೇಕೆಂಬ ಆಸೆಗೋಸ್ಕರ 4ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಸ್ವಾಮಿನ ನೋಡ್ಲೇಬೇಕು ಎನ್ನುವ ಒಂದು ನಿರ್ಧಾರ ಮಾಡ್ಬಿಟ್ಟು ಯೇಸು ಸ್ವಾಮಿನ ನೋಡ್ಲೇಬೇಕು ಎನ್ನುವ ಒಂದು ಉದ್ದೇಶದಿಂದ ಅವನು ಏನ್ ಮಾಡ್ತಾನೆ ಅಂದ್ರೆ ಆಲದ ಮರ ಹತ್ಕೊಂಡು ಯೇಸು ಸ್ವಾಮಿ ಬರೋ ದಾರಿಯಲ್ಲಿ ಅವನು ವೇಟ್ ಮಾಡ್ತಾ ಇರ್ತಾನೆ. ಅವನು ದೇವರಿಗಾಗಿ ಕಾಯುತ್ತಿರುವುದನ್ನು, ದೇವರನ್ನು ನೋಡುವುದಕ್ಕೆ ಹಂಬಲಿಸುತ್ತಿರುವುದನ್ನು ದೇವರು ಅಲ್ಲಿ ಕಾಣುವಂತವರಾಗಿದ್ದಾರೆ. ನಾವು ಅದೇ ಅಧ್ಯಾಯ 5ನೇ ವಚನ ಧ್ಯಾನಿಸುವಾಗ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಏಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಆಮೇಲೆ ಯಾವಾಗ ಒಂದು ಜಕ್ಕಾಯನು ಯೇಸು ಸ್ವಾಮಿನ ನೋಡ್ಬೇಕಂತ ಆಲದ ಮರದಲ್ಲಿ ಹತ್ತಿ ಕುಳಿತುಕೊಂಡ, ದೇವರ ಆ ಮರದ ಕೆಳಗೆ ಬಂದು ಜಕ್ಕಾಯನನ್ನು ಕರೆಯುವಂಥದ್ದನ್ನು ನಾವು ಗಮನಿಸ್ತಿದ್ದೇವೆ. ದೇವರಿಗೆ ಜಕ್ಕಾಯನು ಯಾರಂತ ಗೊತ್ತಿಲ್ಲ. ಜಕ್ಕಾಯನಿಗೆ ಕೂಡ ಏಸು ಹೇಗಿದ್ರು ಅಂತಾನು ತಿಳಿದಿರ್ಲಿಲ್ಲ. ಅವರನ್ನು ನೋಡೋದಕ್ಕೋಸ್ಕರ ಅವನು ಆಲದ ಮರವನ್ನು ಹತ್ತಿಕೊಂಡ. ಆದ್ರೆ ದೇವ್ರ ಸರ್ವವನ್ನು ಬಲ್ಲಾತನು. ದೇವರಿಗೆ ಎಲ್ಲವೂ ತಿಳಿದಿದೆ. ನಾವು ಯಾರಾಗಿದ್ದೀವಿ, ನಮ್ಮ ಹೆಸರೇನು, ನಮ್ಮ ಒಂದು ಜೀವನ ಹೇಗಿದೆ, ನಮ್ಮ ಆಲೋಚನೆಗಳು ಇದರಿಂದ ಎಲ್ಲವನ್ನು ಬಲ್ಲಾತನಾಗಿದ್ದಾನೆ. ಅವ್ರು ಜಕ್ಕಾಯನಿಗೆ ದೇವ್ರು ಹೇಳ್ತಾರೆ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳುತ್ತೇನೆ ಅಂತ ಹೇಳುವಾಗ ಅವನು ಸಂತೋಷದಿಂದ ಸ್ವೀಕರಿಸುವುದನ್ನು ನಾವು ಕಾಣಬಹುದಾಗಿದೆ. ಯಾವಾಗ ದೇವರು ಅವನ ಮನೇಲಿ ಹೋದ್ರ ಅವನಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣ್ತೀವಿ. ನಾವು 8ನೇ ವಚನವನ್ನು ನೋಡುವಾಗ, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳುಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಯಾವಾಗ ದೇವ್ರ ಅವನ ಮನೆಗೆ ಹೋದ್ರ ಅನೇಕರು ಅಲ್ಲಿ ಗುಣಗುಟ್ಟೋದನ್ನು ನೋಡ್ತೀವಿ. ಯಾವಾಗ ನೀನ್ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಸಂಗಡ ಇಳಿಕೊಳ್ಳುತ್ತೇನೆ ಅಂತ ಕೇಳಿದ ಜನರು ಹೇಳ್ತಾರೆ, ಇವರು ಪಾಪಿಯ ಒಂದು ಸಂಗಡ ಇಳಿಕೊಳ್ಳುವವರಾಗಿದ್ದಾರೆ ಅಂತ ಜನರು ಗುಣಗುಟ್ಟುತ್ತಾರೆ. ನಾವು ಪಾಪಿಗಳಾಗಿರ್ಬೋದು ಪ್ರೀತಿಯ ದೇವ್ರ ಮಕ್ಕಳೇ. ದೇವರು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಈ ಭೂಮಿಗೆ ಬಂದಾತಾರೆ. ಯಾವಾಗ ಜಕ್ಕಾಯನ ಮನೆಗೆ ಹೋದ್ರೋ ಜಕ್ಕಾಯನ ಒಂದು ಮನಸ್ಥಿತಿ ಬದಲಾವಣೆ ಉಂಟಾಗುತ್ತದೆ. ಜಕ್ಕಾಯನ ಅಲ್ಲಿ ಪಶ್ಚಾತ್ತಾಪ ಪಟ್ಟು ಅವನು ಹೇಳ್ತಾನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಬಡವರಿಗೆ ಕೊಡ್ತೀನಿ, ಇನ್ನು ಯಾರಿಂದಾದ್ರೂ ಅನ್ಯಾಯವಾಗಿ ನಾನು ತಕೊಂಡಿದ್ರೆ ಆದ್ರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಅಂತ ದೇವ್ರ ವಾಕ್ಯ 9ನೇ ವಚನದಲ್ಲಿ ಹೀಗೆ ಹೇಳುತ್ತದೆ. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಆಮೇಲೆ
ಯಾವಾಗ ದೇವ್ರ ಅವನ ಮನೆಯಲ್ಲಿ ಇಳ್ಕೊಂಡ್ರೋ, ಯಾವಾಗ ಅವನಿಗೆ ಪಶ್ಚಾತ್ತಾಪ ಪಟ್ರೋ, ಆ ಮನೆಗೆ ಆ ದಿನ ರಕ್ಷಣೆ ಉಂಟಾಗುತ್ತದೆ. ಅಲ್ಲಿ 5 ವಿಚಾರಗಳನ್ನು ನೋಡ್ತೀವಿ. ಏನಂದ್ರೆ ಜಕ್ಕಾಯನು ಯೇಸುವನ್ನು ನೋಡಲು ಆತುರಪಟ್ಟು, ಯೇಸುವಿಗಾಗಿ ಆತುರದಿಂದ ಅವನು ಕಾಣಲು ಅವನು ಬಯಸಿದನು. ಯಾವಾಗ ನಿಮ್ಮ ಜಕ್ಕಾಯನ ಒಂದು ದಾಹವನ್ನು ದೇವ್ರು ಕಂಡರೋ, ದೇವ್ರು ಜಕ್ಕಾಯನನ್ನು ಕರೆಯುವಂಥದ್ದನ್ನು ನಾವು ಕಾಣ್ತೀವಿ. ಯಾವಾಗ ಜಕ್ಕಾಯನನ್ನು ಕರೆದ್ರೋ, ದೇವರ ಒಂದು ಕೂಗಿಗೆ ಅವನು ಕಿವಿಗೊಟ್ಟು, ದೇವರು ದೇವರನ್ನು ಒಂದು ಉತ್ಸಾಹದಿಂದಲೂ ಸಂತೋಷದಿಂದಲೂ ಅವನ ಮನೆಗೆ ಸ್ವೀಕರಿಸುವುದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಅವನು ಜಕ್ಕಾಯನು ಯಾವಾಗ ದೇವರು ಅವನ ಮನೆಗೆ ಬಂದ್ರೋ, ಅವನು ಪಶ್ಚಾತ್ತಾಪ ಪಟ್ಟು ಅವನು ಬದಲಾವಣೆ ಹೊಂದುವುದನ್ನು, ಮಾನಸಾಂತರ ಹೊಂದುವುದನ್ನು ನಾವು ಕಾಣ್ತೀವಿ. ಯಾವಾಗ ಮಾನಸಾಂತರ ಹೊಂದಿದನೋ, ಅಲ್ಲಿ ರಕ್ಷಣೆ ಉಂಟಾಯಿತು. ಪ್ರೀತಿ ದೇವ್ರ ಮಕ್ಕಳೇ, ನಾವು ಕೂಡ ಅನೇಕ ಬಾರಿ ದೇವರು ನಮ್ಮೆಲ್ಲರನ್ನು ದೇವರು ಕರೆಯುವಂತವರಾಗಿದ್ದಾರೆ. ನಾವು ದೇವರ ಒಂದು ಕೂಗಿಗೆ, ದೇವರ ಒಂದು ಶಬ್ದಕ್ಕೆ ನಾವು ಕಿವಿಗೊಟ್ರೆ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ಯಾವಾಗ ನಾವು ದೇವರ ಶಬ್ದಕ್ಕೆ ಕಿವಿಗೊಟ್ಟು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೀವೋ, ದೇವರು ನಮ್ಮೊಳಗೆ ಬಂದು ಜೀವಿಸುವಾತನಾಗಿದ್ದಾನೆ. ನಮ್ಮ ಬದುಕಿನಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ದೇವರು ನಮ್ಮನ್ನು ನಮ್ಮನ್ನು ಪರಿಶುದ್ಧರಾಗಿ ಮಾಡುವಾತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವಾತನಾಗಿದ್ದಾನೆ. ಯಾವ ಜನರು ಪಾಪಿಗಳು, ನೀವು ಅಂತವ್ರು ಇಂಥವ್ರು ಅಂತ ಗುಣಗುಟ್ಟುತ್ತಾರ, ಅದೇ ಜನರ ಮಧ್ಯದಲ್ಲಿ ದೇವರು ನಿಮ್ಮನ್ನು ತಲೆ ಎತ್ತುವಂತೆ ಮಾಡುವಾತನಾಗಿದ್ದಾನೆ. ಅದೇ ಜನರ ಮಧ್ಯದಲ್ಲಿ ನಿಮ್ಮನ್ನು ಆತನಾಗಿದ್ದಾನೆ. ನಾವು ಎಷ್ಟೋ ಸಮಯ ದೇವರು ಕರೆದಾಗ್ಲೂ ಕೂಡ ದೇವರ ಕೂಗಿಗೆ ನಾವು ಕಿವಿಗೊಡಲ್ಲ. ನಾವು ಒಂದು ಕ್ಷಣ ಒಪ್ಪಿಸಿಕೊಡೋಣ. ನಾವು ಯೋಚನೆ ಮಾಡೋಣ, ದೇವ್ರು ನಮ್ಮನ್ನು ಕರಿತಾ ಇದ್ದಾರೆ, ದೇವರು ಎಲ್ಲರನ್ನು ಕರಿತಾ ಇದ್ದಾರೆ, ಎಲ್ಲರ ಸಂಗಡ ಮಾತನಾಡ್ತಿದ್ದಾರೆ. ನಾವು ದೇವರಿಗೆ ಒಪ್ಪಿಸಿಕೊಡೋಣ. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ. ಪರಿಶುದ್ಧನೇ ಪರಿಶುದ್ಧನೇ ಮಹೋನ್ನತನಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯನಾದ ದೇವರೇ, ಸರ್ವಶಕ್ತನೇ ಸರ್ವಾಂತೆ ಸ್ತೋತ್ರಗಳೇ ರಾಜ. ಏಸಪ್ಪ, ಈ ಒಂದು ಒಳ್ಳೆ ಸಮಯದಲ್ಲಿ ರಾಜ, ನೀವು ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು ಎಂದು ನಿನ್ನ ವಾಕ್ಯ ಹೇಳುವ ಪ್ರಕಾರ ರಾಜ, ಎಲ್ಲರೂ ನಿನ್ನ ಶಬ್ದಕ್ಕೆ ಕಿವಿಗೊಟ್ಟು ರಾಜ, ನಿನ್ನನ್ನು ಅಂಗೀಕರಿಸಿಕೊಂಡು ರಾಜ, ಅವರ ಜೀವಿತದಲ್ಲಿ ಬದಲಾವಣೆಗಳನ್ನು, ಆಶೀರ್ವಾದಗಳನ್ನು ಕಾಣುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ. ವಾಕ್ಯಗಳನ್ನು ಕೇಳುವುದು, ಓದುವುದು ಮಾತ್ರವಲ್ಲ ರಾಜ, ಅದನ್ನು ಕೈಗೊಂಡು ನಡೆಯುವಂತೆ ನೀನು ತಾನೇ ಸಹಾಯ ಮಾಡಿ ರಾಜ. ಇನ್ನು ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡಿ ರಾಜ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಮೇಲೆತ್ತಿದ್ದು ನಜರೇತಿನ ಯೇಸು ಕ್ರಿಸ್ತನ ಮುತಾದ ನಾಮದಲ್ಲಿ ಬೇಡಿಪಡುತ್ತಿರುವೆ. ಸರಿಗ್ಯಾ ತಂದೆ. ಆಮೀನ್ ಆಮೀನ್.